ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 27 ಜನವರಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ಮಿಡ್ ಕ್ಯಾಪ್ ನಿಫ್ಟಿ ಸೆಟಪ್ ಹೇಗಿರುತ್ತೆ, ಸೊ ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ಏನಾದರೂ ರಿಕವರಿ ಬರುತ್ತಾ ಅಥವಾ ಕರೆಕ್ಷನ್ ಯಾವ ಲೆವೆಲ್ ಇಂದ ಬರುತ್ತೆ ಅಂತ ನೋಡಕ್ಕೆ ಪ್ರಯತ್ನ ಬೀಳೋಣ. ಹಾಗೂ ನಾನು ಆಲ್ರೆಡಿ ನಿಫ್ಟಿ ನೆಕ್ಸ್ಟ್ ವೀಕಲ್ಲಿ ಅಂದರೆ ಮಂತ್ಲಿ ಎಕ್ಸ್ಪೈರಿ ವೀಕಲ್ಲಿ ಯಾವ ರೀತಿ ಮೊಮೆಂಟಮ್ ಬರ್ಬೋದು, ರಿಕವರಿ ಬರೋಕ್ಕೆ ಶುರು ಆದರೆ ಎಲ್ಲಿವರೆಗೆ ಬರ್ಬೋದು ಅಂತ ಒಂದು ಡೀಟೇಲ್ಡ್ ವಿಡಿಯೋನ ಇಲ್ಲಿ ಮಾಡಿದ್ದೆ. ಸೊ ಅದನ್ನ ನೀವು ನೋಡಿಲ್ಲ ಅಂದ್ರೆ ಅಲ್ಲಿಂದ ನೀವು ನೋಡಿ ಮಾಹಿತಿನ ಪಡಿಬೋದು. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು ಓನ್ಲಿ 27 ಜನವರಿಗೆ ಟ್ರೇಡಿಂಗ್ ಅನಲೈಸಿಸ್ ಮಾಡ್ತಾ ಇದ್ದೀವಿ. ಸೊ ನಿಫ್ಟಿ ಅನಲೈಸಿಸ್ ಮಾಡೋಕ್ಕಿಂತ ಮುಂಚೆ US ಮಾರ್ಕೆಟ್ನ ಇಲ್ಲಿ ಚೆಕ್ ಮಾಡಿದ್ರೆ ಶುಕ್ರವಾರದ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿತ್ತು. ಇದು ಕೆಳಗಡೆ ಅರೌಂಡ್ 121 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿತ್ತು. ಹಾಗೂ ನಾಸ್ಡಾಕ್ IT ಇಂಡೆಕ್ಸ್ ಅಲ್ಲಿ ಕೂಡ ಪ್ರಾಫಿಟ್ ಬುಕಿಂಗ್ ಬಂದಿತ್ತು. ಆದ್ರೆ ಕೊನೆಯ ಹಾಫ್ ಅನ್ ಅವರ್ ಅಲ್ಲಿ ಸ್ವಲ್ಪ ರಿಕವರಿ ಕಂಡು ಇಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಹಾಗೂ ನಾವು ಗಿಫ್ಟ್ ನಿಫ್ಟಿನ ನೋಡಿದ್ರೆ ಇದರಲ್ಲಿ ಕೂಡ ಇದು ಲೋವರ್ ಲೆವೆಲ್ ಅಲ್ಲೇ ಕ್ಲೋಸ್ ಆಗಿದೆ, ಅರೌಂಡ್ 23,072 ಹತ್ರ. ಸೊ ಇದನ್ನ ನೋಡ್ತಾ ಇದ್ರೆ ಸ್ವಲ್ಪ ಅರೌಂಡ್ 30 to 50 ಪಾಯಿಂಟ್ಸ್ ನೆಗೆಟಿವ್ ಓಪನಿಂಗ್ ನಾವು ನಿಫ್ಟಿನಲ್ಲಿ ನೋಡ್ಬೋದು ಸೋಮವಾರ ದಿನ. 30 to 50 ಪಾಯಿಂಟ್ಸ್ ಅಂತಂದ್ರೆ ನಿಫ್ಟಿ 23,050 ಆ ಲೆವೆಲ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ನಿಫ್ಟಿಗೆ ಇಲ್ಲಿ ಓಪನಿಂಗ್ ಏನಾದ್ರು 23,050 ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನನಗೆ ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ಲೆವೆಲ್ ಈಗ ಹಾಗೂ ಸೈಕಾಲಜಿಕಲ್ ಲೆವೆಲ್ 23,000 ಸೈಕಾಲಜಿಕಲ್ ಲೆವೆಲ್ ಇದೆ. ಇಲ್ಲಿಂದ ಕೆಳಗಡೆ 20 to 30 ಪಾಯಿಂಟ್ಸ್ 22,970 ವರೆಗೆ ನಾವು ಸಪೋರ್ಟ್ ನ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಲೆವೆಲ್ ಅಂತಂದ್ರೆ 10 ಗಂಟೆವರೆಗೆ ವೇಟ್ ಮಾಡಬೇಕು. ಓಕೆ, 10 ಗಂಟೆವರೆಗೆ ವೇಟ್ ಮಾಡಿ ನಿಫ್ಟಿ ಏನಾದರೂ ಕೆಳಗಡೆ ಬಂದು 23,000 ಕೆಳಗಡೆ ಹಾಗೂ 22,970 ಈ ಮಧ್ಯದಲ್ಲಾಗ್ಲಿ ಅಥವಾ ಇದ್ರ ಕೆಳಗಡೆ ಆಗ್ಲಿ 10 ಗಂಟೆವರೆಗೆ ಟ್ರೇಡ್ ಆಗಿ 10 ಗಂಟೆ ಮೇಲೆ ಇನ್ನೂ ನೆಗೆಟಿವ್ ಆಗಿ ಶುರು ಆದ್ರೆ ಆಗ ಹೆಚ್ಚಿನ ಕರೆಕ್ಷನ್ ನಿಫ್ಟಿನ ಅನದರ್ 200 to 300 ಪಾಯಿಂಟ್ಸ್ 22,800 ಮೊದಲನೇ ಟಾರ್ಗೆಟ್ ಆಗುತ್ತೆ. ಹಾಗೂ 700 ವರೆಗೆ ನಾವು ಇನ್ನಷ್ಟು ಫಾಲ್ ನ ನೋಡ್ಬೋದಾಗಿದೆ. ಸೊ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡ್ರೆ ಕೂಡ ಅರೌಂಡ್ 50 ಪಾಯಿಂಟ್ಸ್ to 100 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಆಪ್ಷನ್ ಅಲ್ಲಿ ಅರೌಂಡ್ 50 ಪಾಯಿಂಟ್ಸ್ ಬರುತ್ತೆ, ನಿಫ್ಟಿನಲ್ಲಿ 100 ಪಾಯಿಂಟ್ಸ್. ಆ ಲೆಕ್ಕದಲ್ಲಿ ನಾವು ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಕೊಂಡು ಪುಟ್ ಪೊಸಿಷನ್ಸ್ ನ ತಗೋಬಹುದು. ಯಾವುದೇ ರಿವರ್ಸಲ್ ಅಲ್ಲಿ ಎಕ್ಸಿಟ್ ಆಗಕ್ಕೆ ನೋಡ್ಬೇಕಾಗುತ್ತೆ. ಸೊ ಏತಕ್ಕಂತಂದ್ರೆ ರಿವರ್ಸಲ್ ಏನಾದ್ರು ಬಂದ್ರೆ ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ಅದು ಶಾರ್ಪ್ ಆಗಿರುತ್ತೆ. ಹಾಗೂ ಇಲ್ಲಿ ಏನಾದ್ರು ನಿಫ್ಟಿ ಕೆಳಗಡೆಯಿಂದ ರಿಕವರಿ ಆಗ್ಲಿ ಅಥವಾ 10 ಗಂಟೆ ಮೇಲೆ 23,000 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ 10 ಗಂಟೆ ಮೇಲೆ ಅಲ್ಲಿಂದ ನಾವು ಲಾಂಗ್ ಪೊಸಿಷನ್ಸ್ ಅದು ಸಿ ಪೊಸಿಷನ್ಸ್ ಕಡೆ ನೋಡ್ಬೋದು. ದಿನದ ಕೊನೆಯಲ್ಲಿ ಡೇ ಲೋನಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೋದು. ಅಥವಾ ಯಾವ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ 10 ಗಂಟೆಗೆ ಅಲ್ಲಿಂದ ಅರೌಂಡ್ 70 ಪಾಯಿಂಟ್ಸ್ ಕಾಲ್ ಸೈಡ್ ಅಲ್ಲಿ ಇದ್ರೆ 70 ಪಾಯಿಂಟ್ಸ್ ದೂರದಲ್ಲಿ ಟ್ರೇಡ್ ನ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಬಹುದು. ಅಂದ್ರೆ ನಿಫ್ಟಿನಲ್ಲಿ 70 ಪಾಯಿಂಟ್ಸ್ ಅಂದ್ರೆ ನಾವು ಆಪ್ಷನ್ ಬೈ ಮಾಡಿದ್ರೆ ಅರೌಂಡ್ 35 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ನನ್ನ ಪ್ರಕಾರ ರಿಕವರಿ ಅಗೇನ್ ನಿಫ್ಟಿನ 23,200 ಹಾಗೂ 23,300 ನಾನು ಸೋಮವಾರ ದಿನ ನೋಡ್ತಾ ಇದ್ದೀನಿ. ಸೊ ಈ ಲೆವೆಲ್ಗಳು ನಾವು ಪ್ಲಾನ್ ಮಾಡ್ಕೊಂಡು ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು 23,000 ಕೆಳಗಡೆನೆ 10 ಗಂಟೆ ಮೇಲೆ ಇತ್ತು ಅಂತಂದ್ರೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ಸೊ ಈ ಸೆಟಪ್ ನನಗೆ ನಿಫ್ಟಿನಲ್ಲಿ ಸೋಮವಾರಕ್ಕೆ ಅದು 27 ಜನವರಿಗೆ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿ ಕೂಡ ನೋಡೋಣ ಈಗ. ಸೊ ಬ್ಯಾಂಕ್ ನಿಫ್ಟಿ ಕೂಡ ತುಂಬಾ ವೀಕ್ ಆಗಿ ಕ್ಲೋಸ್ ಆಗಿತ್ತು. ಪ್ರೀವಿಯಸ್ ಡೇ ಲೋ ಎಲ್ಲ ಕಟ್ ಆಗಿದೆ. ಆದ್ರೆ ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಇಲ್ಲಿ 48,000 ಹತ್ರ ಸೈಕಲಾಜಿಕಲ್ ಸಪೋರ್ಟ್ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಗ್ಯಾಪ್ ಡೌನ್ ಓಪನಿಂಗ್ ನೋಡೋ ಚಾನ್ಸಸ್ ಇರುತ್ತೆ. ಸೊ ಈಗ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗು 48,349 ಹತ್ರ ಇದೆ. ಸೊ ಇದು ಏನಾದರೂ ಗ್ಯಾಪ್ ಡೌನ್ ಅಂತ ಆದ್ರೆ ನಿಯರ್ 48,200 ಹತ್ರ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವು ಇಲ್ಲಿ ಕೂಡ ಅಟ್ಲೀಸ್ಟ್ 10 AM ವರೆಗೆ ವೇಟ್ ಮಾಡಬೇಕು. ಇಮಿಡಿಯೇಟ್ ಆಗಿ ಟ್ರೇಡ್ ತಗೊಳ್ಳೋದು ಬೇಡ. ಇದು 10 ಗಂಟೆ ಮೇಲೆ 48,000 ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದೆ. ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದ್ರೆ ಆಗ ಟ್ರೇಡ್ ಆಗಿ 10 ಗಂಟೆ 10-15 ಲೋ ಏನಾದರೂ ಕಟ್ ಆದ್ರೆ ಲೋ 10-15 ಲೋ ಕೆಳಗಡೆ ಹೋಗಕ್ಕೆ ಶುರು ಆದ್ರೆ ಇಲ್ಲಿ ಅಗೇನ್ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿ ಅಗೇನ್ 400 to 500 ಪಾಯಿಂಟ್ಸ್ ಕರೆಕ್ಷನ್ ಹೆಚ್ಚಾದ್ರೆ
47,300 ಲೆವೆಲ್ನ ಕೂಡ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ನಾವು ನೋಡ್ತಾನೆ ಬಂದಿದ್ದೀವಿ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ಗಳು ಬರೋಕ್ಕೆ ಶುರು ಆದ್ರೆ ದಿನದಲ್ಲಿ 700 to 900 ಪಾಯಿಂಟ್ಸ್ ಕರೆಕ್ಷನ್ ನೋಡ್ತೀವಿ. ಆ ಲೆಕ್ಕದಲ್ಲಿ 47,300 ವರೆಗೂ ಕೂಡ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಅದೇ ಏನಾದ್ರು 10 ಗಂಟೆವರೆಗೆ 48,000 ಕೆಳಗಡೆ ಹೋಗದೆ ಇದೇ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ಕೂಡ 10-15 ಮೇಲೆ ಕ್ಯಾಂಡಲ್ ಏನಾದ್ರು ಕ್ರಾಸ್ ಆಗಿ ಮೇಲೆ ಹೋಗಕ್ಕೆ ಶುರು ಆದ್ರೆ ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿ ಕೂಡ ಏನಾದ್ರು ಒಳ್ಳೆ ಶಾರ್ಟ್ ಕವರಿಂಗ್ ರಿಕವರಿ ಬರೋಕ್ಕೆ ಶುರು ಆದ್ರೆ ಅದು ಬ್ಯಾಂಕ್ ನಿಫ್ಟಿನ ಮೇಲೆ 48,500 ಮೊದಲನೇ ಟಾರ್ಗೆಟ್ ಹಾಗೂ 48,700 ಸೆಕೆಂಡ್ ಟಾರ್ಗೆಟ್. ಇಷ್ಟು ಮಾತ್ರ ನನಗೆ ಸದ್ಯಕ್ಕೆ ಕಾಣಿಸ್ತಾ ಇದೆ. ಸೊ ಈ ರೀತಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಲಾಂಗ್ ಹಾಗೂ ಶಾರ್ಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಮೇನ್ ಇಂಪಾರ್ಟೆಂಟ್ ಟೈಮಿಂಗ್ ಅಂದ್ರೆ 10 AM ಹಾಗೂ ಲೆವೆಲ್ ಅಂದ್ರೆ 48,000 ಆಗಿರುತ್ತೆ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಲ್ಲದೆ ನಾವು ಮಿಡ್ ಕ್ಯಾಪ್ ನಿಫ್ಟಿ ಕೂಡ ನೋಡ್ಬೇಕಾಗುತ್ತೆ. ಹಾಗೂ ನಾನು ಇಲ್ಲಿ ಇನ್ನೊಂದು ಹೇಳ್ಬೇಕು ಅಂತ ಇದೀನಿ, ನೀವು ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೆ ನಿಫ್ಟಿ ಜೊತೆನೆ ಅನಲೈಸ್ ಮಾಡಿ ಸೆನ್ಸೆಕ್ಸ್ ಅಲ್ಲಿ ಪೊಸಿಷನ್ ತಗೋಬಹುದು. ಬ್ಯಾಂಕ್ ಎಕ್ಸ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿನ ಅನಲೈಸ್ ಮಾಡಿ ಅದಕ್ಕೆ ತಕ್ಕಂಗೆ ಸೆನ್ಸೆಕ್ಸ್ ಬ್ಯಾಂಕ್ ಎಕ್ಸ್ ಅಲ್ಲಿ ಪೊಸಿಷನ್ ತಗೋಬಹುದು. ಆದ್ರೆ ಮಿಡ್ ಕ್ಯಾಪ್ ನಿಫ್ಟಿಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಹಾಗಾಗಿ ನಾವು ಮಿಡ್ ಕ್ಯಾಪ್ ನಿಫ್ಟಿನ ಕೂಡ ಅನಲೈಸ್ ಮಾಡ್ತೀವಿ. ಮಿಡ್ ಕ್ಯಾಪ್ ನಿಫ್ಟಿ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆಗಿರುತ್ತೆ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಲಾಂಗ್ ತಗೊಳ್ಳೋ ಸರಿಯಾದ ಲೆವೆಲ್ ಅಂತಂದ್ರೆ ಅದು ನಾವು 12,200 ಮೇಲೆ ಲಾಂಗ್ ಪೊಸಿಷನ್ಸ್ ನ ಪ್ಲಾನ್ ಮಾಡಬಹುದು. ಇದ್ರ ಮೇಲೆ ಟ್ರೇಡ್ ಹಾಕಿ ಶುರು ಆದ್ರೆ ಹಾಗೂ ಕೆಳಗಡೆ 12,000 ಬ್ರೇಕ್ ಆದ್ರೆ ಇಲ್ಲಿ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಈ ಮಧ್ಯದಲ್ಲಿ ನೋ ಟ್ರೇಡಿಂಗ್ ಝೋನ್ ಆಗಿದೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. 12,000 ಏನಾದ್ರು ಬ್ರೇಕ್ ಆದ್ರೆ ಅಗೇನ್ ಇಲ್ಲಿ ಕೂಡ ಅರೌಂಡ್ 200 ಪಾಯಿಂಟ್ಸ್ 11,800 ವರೆಗೂ ಬರೋ ಚಾನ್ಸಸ್ ಇದೆ ಈ ಲೆವೆಲ್ಗಿಂತ ಸ್ವಲ್ಪ ಮೇಲೆ. ಸೊ ಇಲ್ಲಿ ಬರ್ತಿದ್ದಂಗೆ ಪುಟ್ ಸೈಡ್ ಪೊಸಿಷನ್ಸ್ ಇದ್ರೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡಬಹುದು. ಹಾಗೂ 12,200 ಮೇಲೆ ಸಸ್ಟೈನ್ ಆಯ್ತು ಅಂತಂದ್ರೆ 20 ಡೇ ಮೂವಿಂಗ್ ಆವರೇಜ್ 12,320 ಹತ್ರ ಬರುತ್ತೆ ಮೊದಲನೇ ಟಾರ್ಗೆಟ್. ಇದು ಏನಾದ್ರು ಕ್ರಾಸ್ ಆಯ್ತು ಅಂತಂದ್ರೆ ಟುವರ್ಡ್ಸ್ 12,450 500 ಲೆವೆಲ್ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಹೆಚ್ಚಿನ ಶಾರ್ಟ್ ಕವರಿಂಗ್ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡ್ತೀವಿ. ಸೊ ಈ ರೀತಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಲಾಂಗ್ ಸೈಡ್ ಅಲ್ಲಿ ಹಾಗೂ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಮಧ್ಯದಲ್ಲಿ ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ, ಇಲ್ಲಿ ನಾವು ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಸೋಮವಾರ ದಿನ 27th ಜನವರಿ ಟ್ರೇಡ್ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.